ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಉಚಿತವಾದ ಕೃಪೆಯಿಂದ ನೀತಿವಂತನಾಗಿಸಿದೆ. ಉಚಿತವಾದ ಕೃಪೆಯಿಂದ ನೀತಿವಂತನಾಗಿಸಿದೆ. ನನ್ನ ನೀತಿವಂತನಾಗಿಸಿದೆ, ನನ್ನ ನೀತಿವಂತನಾಗಿಸಿದೆ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಆತ್ಮನಿಂದ ವಾಕ್ಯದಿಂದ ಮರುಜೀವ ನೀಡಿರುವೆ. ಆತ್ಮನಿಂದ ವಾಕ್ಯದಿಂದ ಮರುಜೀವ ನೀಡಿರುವೆ. ನನಗೆ ಮರುಜೀವ ನೀಡಿರುವೆ, ನನಗೆ ಮರುಜೀವ ನೀಡಿರುವೆ. ಸ್ತುತಿಸುವೆನು, ಹೊಗಳುವೆನು, ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ರಕ್ತದಿಂದ ತೊಳೆದಿರುವೆ, ಪರಿಶುದ್ಧ ಮಾಡಿರುವೆ. ನಿನ್ನ ರಕ್ತದಿಂದ ತೊಳೆದಿರುವೆ, ಪರಿಶುದ್ಧಗೊಳಿಸಿರುವೆ. ನನ್ನ ಪರಿಶುದ್ಧಗೊಳಿಸಿರುವೆ, ನನ್ನ ಪರಿಶುದ್ಧಗೊಳಿಸಿರುವೆ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ನಿನ್ನ ದೃಷ್ಟಿಸಿ ನೋಡುವೆನು, ಪ್ರಕಾಶ ಹೊಂದುವೆನು. ಡ್ಯಾಡಿಯನ್ನು ನೋಡಿ ಹೇಳಿ, ನಿನ್ನ ದೃಷ್ಟಿಸಿ ನೋಡುವೆನು, ಪ್ರಕಾಶ ಹೊಂದುವೆನು. ನಾನು ಪ್ರಕಾಶ ಹೊಂದುವೆನು, ನಾನು ಪ್ರಕಾಶ ಹೊಂದುವೆನು. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ನಿನ್ನ ದೃಷ್ಟಿಸಿ ನೋಡುವೆನು, ಪ್ರಕಾಶ ಹೊಂದುವೆನು. ಎಸ್ ಡ್ಯಾಡಿ, ನಿನ್ನ ದೃಷ್ಟಿಸಿ ನೋಡುವೆನು, ಪ್ರಕಾಶ ಹೊಂದುವೆನು. ನಾನು ಪ್ರಕಾಶ ಹೊಂದುವೆನು, ನಾನು ಪ್ರಕಾಶ ಹೊಂದುವೆನು. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ನಮಿಸುವೆನು ದೇವಾ. ಆತ್ಮನಿಂದ ವಾಕ್ಯದಿಂದ ಮರುಜೀವ ನೀಡಿರುವೆ. ಆತ್ಮನಿಂದ ವಾಕ್ಯದಿಂದ ಮರುಜೀವ ನೀಡಿರುವೆ. ನನಗೆ ಮರುಜೀವ ನೀಡಿರುವೆ, ನನಗೆ ಮರುಜೀವ ನೀಡಿರುವೆ. ಸ್ತುತಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ.
ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಹೌದು ಡ್ಯಾಡಿ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ಸ್ತುತಿಸುತ್ತೇವೆ ಅಪ್ಪ. ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನ ನಾಮವನ್ನೇ ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ ಸ್ವಾಮಿ. ಸ್ತುತಿಗೆ ಯೋಗ್ಯನಾದ ದೇವರೇ, ಘನತೆಗೆ ಯೋಗ್ಯನಾದ ಕರ್ತನೆ, ಓ ಮಹಿಮೆಗೆ ಯೋಗ್ಯನಾದ ದೇವರೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು. ಸಕಲವನ್ನು ಮಾಡಲಿಕ್ಕೆ ನೀನು ಶಕ್ತನಾದ ದೇವರು, ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಕರ್ತನೇ. ಸ್ತೋತ್ರ. ನಮ್ಮ ಸನ್ನಿವೇಶವನ್ನು ಬದಲಾಯಿಸಲಿಕ್ಕೆ ಶಕ್ತನು. ಹಾಲೆಲೂಯ. ನೀವು ಯಾವ ರೀತಿಯಾದ ಸನ್ನಿವೇಶದಲ್ಲಿದ್ದರೂ ಈಗ ಏಸಪ್ಪನನ್ನು ನೋಡಿ ಹೇಳಿ, ನನ್ನ ಸನ್ನಿವೇಶವನ್ನು ಮಾರ್ಪಡಿಸಲಿಕ್ಕೆ ನೀನು ಶಕ್ತನಾದ ದೇವರಪ್ಪ ಅಂತ ಹೇಳಿ. ಒಂದು ವೇಳೆ ವ್ಯಾಧಿಯ ಹಾಸಿಗೆಯಲ್ಲಿದ್ದರೂ ಸಹ ನಂಬಿಕೆಯಿಂದ ಹೇಳಿ, ನನ್ನ ಸನ್ನಿವೇಶವನ್ನು ಬದಲಾಯಿಸಲಿಕ್ಕೆ ನೀನು ಶಕ್ತನು, ನನ್ನ ಜೀವಿತದಲ್ಲಿ ಬದಲಾವಣೆಯನ್ನು ಉಂಟು ಮಾಡಲಿಕ್ಕೆ ನೀನು ಶಕ್ತನು. ಏನು ಇಲ್ಲದರಿಂದ ಸಕಲವನ್ನು ಸೃಷ್ಟಿ ಮಾಡಿದಾತನೇ, ನೀನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು ಡ್ಯಾಡಿ. ಹಲ್ಲೆಲೂಯಾ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಎಸ್, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಎಸ್ ಡ್ಯಾಡಿ, ಎಲ್ಲವನ್ನು ಸೃಷ್ಟಿಸಿ ಅದರ ಮೇಲೆ ದೊರೆತನ ಮಾಡುವಾತನು. ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ, ಅಸಾಧ್ಯವೂ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಡ್ಯಾಡಿ. ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ನಂಬಿಕೆಯಿಂದ ಹೇಳಿ. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಎಲ್ಲ ಸಾಧ್ಯ, ನಿನಗೆಲ್ಲ ಸಾಧ್ಯ, ಎಲ್ಲ ಸಾಧ್ಯ, ನಿನಗೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಸಾಧ್ಯವೂ ಒಂದು ಇಲ್ಲ. ಸುಂದರ ದ್ವಾರದಲ್ಲಿ ಹುಟ್ಟು ಕುಂಟನೊಬ್ಬ ನಡೆದನು ಯೇಸುನಾಮದಿ. ಸುಂದರ ದ್ವಾರದಲ್ಲಿ ಹುಟ್ಟು ಕುಂಟನೊಬ್ಬ ನಡೆದನು ಯೇಸುನಾಮದಿ. ಎಲ್ಲ ಸಾಧ್ಯ. ನಂಬಿಕೆಯಿಂದ ಹೇಳೋಣ, ಸಾಧ್ಯ, ಎಲ್ಲ ಸಾಧ್ಯ, ನಿನಗೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಕೋಲು ಬರಿಗೈಯಲ್ಲಿ ಹೊಟ್ಟೆ ಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಕೋಲು ಬರಿಗೈಯಲ್ಲಿ ಹೊಟ್ಟೆ ಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಎಲ್ಲ ಸಾಧ್ಯ, ನಿನಗೆಲ್ಲ ಸಾಧ್ಯ, ಎಲ್ಲ ಸಾಧ್ಯ, ನಿನಗೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ. ಕಣ್ಣೀರನ್ನು ಕಂಡು ಸ್ಮಶಾನಕ್ಕೆ ಹೋದವನ ಜೀವದಿಂದ ಎಬ್ಬಿಸಿದೆ. ಕಣ್ಣೀರನ್ನು ಕಂಡು ಸ್ಮಶಾನಕ್ಕೆ ಹೋದವನ ಜೀವದಿಂದ ಎಬ್ಬಿಸಿದೆ. ಎಲ್ಲ ಸಾಧ್ಯ, ನಿನಗೆಲ್ಲ. ಹೌದು ಡ್ಯಾಡಿ, ನಿನಗೆಲ್ಲವೂ ಸಾಧ್ಯ. ಅಸಾಧ್ಯವಾದದ್ದು ನಿನಗೊಂದೂ ಇಲ್ಲ. ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಡ್ಯಾಡಿ. ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಕೋಲು
ಬರಿಗೈಯಲ್ಲಿ ಹೊಟ್ಟೆ ಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಕೋಲು ಬರಿಗೈಯಲ್ಲಿ ಹೊಟ್ಟೆ ಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಎಲ್ಲ ಸಾಧ್ಯ, ನಿನಗೆಲ್ಲ ಸಾಧ್ಯ, ನಿನಗೆಲ್ಲವೂ ಸಾಧ್ಯ ಡ್ಯಾಡಿ. ಅಪ್ಪ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನಿನ್ನ ಸಕಲವನ್ನು ಮಾಡ್ಲಿಕ್ಕೆ ಶಕ್ತನು. ಹೌದು, ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ದೃಷ್ಟಿಸಿ ನೋಡ್ತಾ ಇದ್ದೀವಿ, ನಿನ್ನನ್ನೇ ದೃಷ್ಟಿಸಿ ನೋಡ್ತಾ ಇದ್ದೀವಿ ಡ್ಯಾಡಿ. ಸೇವಕನ ಕಣ್ಣುಗಳು ಯಜಮಾನನನ್ನು ದೃಷ್ಟಿಸಿ ನೋಡುವ ಹಾಗೆ, ಸೇವಕಿಯ ಕಣ್ಣುಗಳು ಯಜಮಾನಿಯನ್ನು ದೃಷ್ಟಿಸಿ ನೋಡುವ ಹಾಗೆ ನಾವು ನಿನ್ನನ್ನೇ ದೃಷ್ಟಿಸಿ ನೋಡ್ತಾ ಇದ್ದೀವಿ. ನಿನ್ನಿಂದಲೇ ನಮಗೆ ಸಹಾಯ, ನಿನ್ನಿಂದಲೇ ನಮಗೆ ಕರ್ತನೆ ಆದರಣೆ, ನಿನ್ನಿಂದಲೇ ನಮಗೆ ಸಾಂತ್ವನ, ನಿನ್ನಿಂದಲೇ ನಮಗೆ ಬಿಡುಗಡೆ. ಸಾಧ್ಯವೂ ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಕಣ್ಣೀರನ್ನು ಕಂಡು ಸ್ಮಶಾನಕ್ಕೆ ಹೋದವನ ಜೀವದಿಂದ ಎಬ್ಬಿಸಿದೆ. ಎಸ್ ಡ್ಯಾಡಿ, ಕಣ್ಣೀರನ್ನು ಕಂಡು ಸ್ಮಶಾನಕ್ಕೆ ಹೋದವನ ಜೀವದಿಂದ ಎಬ್ಬಿಸಿದೆ. ಎಲ್ಲ ಸಾಧ್ಯ, ನಿನಗೆಲ್ಲ. ಹೌದು, ನಿನಗೆಲ್ಲವೂ ಸಾಧ್ಯ. ಕರ್ತನೆ, ಆ ವಿಧವೆಯ ಕಣ್ಣೀರನ್ನು ಕಂಡು ಸ್ಮಶಾನಕ್ಕೆ ಹೋಗುತ್ತಿದ್ದ ತನ್ನ ಒಬ್ಬನೇ ಮಗನನ್ನು ಕರ್ತನಿನ ಜೀವದಿಂದ ಎಬ್ಬಿಸಿದೆ. ಹೌದು, ಅದೇ ದೇವರು ಇವತ್ತಿಗೂ ಕೂಡ ಜೀವವುಳ್ಳ ದೇವರಾಗಿದ್ದೀರಿ, ಜೀವವುಳ್ಳ ದೇವರಾಗಿದ್ದೀರಿ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಂಬಿಕೆಯಿಂದ ನಿನ್ನನ್ನೇ ದೃಷ್ಟಿಸಿ ನೋಡ್ತೇವೆ ಡ್ಯಾಡಿ, ನಂಬಿಕೆಯಿಂದ ನಿನ್ನನ್ನೇ ದೃಷ್ಟಿಸಿ ನೋಡ್ತೇವೆ. ಸುಂದರ ಮರದಲ್ಲಿ ಹುಟ್ಟು ಕುಂಟನೊಬ್ಬ ನಡೆದನು ಯೇಸು ನಾಮದಿ. ಸುಂದರ ದ್ವಾರದಲ್ಲಿ ಹುಟ್ಟು ಕುಂಟನೊಬ್ಬ ನಡೆದನು ಯೇಸು ನಾಮದಿ. ಎಲ್ಲ ಸಾಧ್ಯ, ನಿನ್ನಿಂದೆಲ್ಲ ಸಾಧ್ಯ, ಎಲ್ಲ ಸಾಧ್ಯ, ನಿನಗೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿ ನೋಡಿ ಹೇಳಿ, ಅಪ್ಪ, ನೀನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು, ನೀನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು. ಸಕಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು. ನಿನ್ನನ್ನೇ ದೃಷ್ಟಿಸಿ ನೋಡ್ತೇನಪ್ಪ, ನಿನ್ನನ್ನೇ ದೃಷ್ಟಿಸಿ ನೋಡ್ತಾ ಇದ್ದೀನಿ. ನನಗೆ ಸಹಾಯ ಒದಗಿಸುವ ಪರ್ವತವೇ, ನಿನ್ನನ್ನೇ ದೃಷ್ಟಿಸಿ ನೋಡುತ್ತೇನೆ. ಹಾಲೆಲೂಯಾ. ಕೀರ್ತನೆಗಾರ 121ನೇ ಕೀರ್ತನೆ ಹೇಳ್ತೇನಲ್ಲ, ನಾನು ಕಣ್ಣುಗಳನ್ನೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದ ನನಗೆ ಸಹಾಯ, ನಿನ್ನಿಂದ ನನಗೆ ಸಹಾಯ. ಓ, ಬಾಯಿಂದ ಅರಿಕೆ ಮಾಡುವ, ನಿನ್ನಿಂದ ನನಗೆ ಸಹಾಯ, ನಿನ್ನಿಂದ ನನಗೆ ಸಹಾಯ. ಈ ದಿನಕ್ಕೆ ಬೇಕಾದ ಕೃಪೆ ನಿನ್ನಿಂದ, ಈ ದಿನಕ್ಕೆ ಬೇಕಾದಂಥ ಸಂರಕ್ಷಣೆ ನಿನ್ನಿಂದ, ಈ ದಿನಕ್ಕೆ ಬೇಕಾದ ಸೇಫ್ಟಿ ನಿನ್ನಿಂದ, ಈ ದಿನಕ್ಕೆ ಬೇಕಾದಂತಹ ಎನರ್ಜಿ, ಜೀವ ನಿನ್ನಿಂದ. ಹಾಲೆಲೂಯಾ. You are my source of energy. Hallelujah. You are my source of joy. Hallelujah. Oh, thank you. ಈ ದಿನ ನಾನು ಸಂತೋಷವಾಗಿದ್ದೀನಂದರೆ, ಅದಕ್ಕೆ ಸೋರ್ಸ್ ನೀನೇ. Hallelujah. 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 ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಹೌದು ಡ್ಯಾಡಿ, ನಿನ್ನಲ್ಲೇ. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು.
ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷ. ಹೌದು ಡ್ಯಾಡಿ, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷ ಉಂಟು. ಸಂಪೂರ್ಣ ಸಂತೋಷ ನೀನೇ, ಸದಾ ಕಾಲವೂ ಹರುಷ ನೀನೇ. ಸಂಪೂರ್ಣ ಸಂತೋಷ ನೀನೇ, ಸದಾ ಕಾಲವೂ ಹರುಷ ನೀನೇ. ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ. ಡ್ಯಾಡಿಯ ನೋಡಿ ಹೇಳೋಣ, ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಎಸ್ ಫಾದರ್ ಗಾಡ್, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನನ್ನ ಕಾಯುವ ಕರ್ತನು ನೀನೇ, ನಿನ್ನನ್ನೇ ಆಶ್ರಯಿಸಿರುವೆ. ಡ್ಯಾಡಿಯ ನೋಡಿ ಹೇಳೋಣ, ನನ್ನ ಕಾಯುವ ಕರ್ತನು ನೀನೇ, ನಿನ್ನನ್ನೇ ಆಶ್ರಯಿಸಿರುವೆ. ನನ್ನ ಆಳುವ ನಾಯಕನೇ, ನಿನ್ನ ಹೊರತು ಆಸೆ ಬೇರಿಲ್ಲ. ನನ್ನ ಆಳುವ ನಾಯಕನೇ, ನಿನ್ನ ಹೊರತು ಆಸೆ ಬೇರಿಲ್ಲ. ನನ್ನ ಕಾಯುವ ಕರ್ತನು ನೀನೇ, ನನ್ನ ಆಳ್ವ ನಾಯಕನೇ. ನನ್ನ ಕಾಯುವ ಕರ್ತನು ನೀನೇ, ನನ್ನ ಆಳ್ವ ನಾಯಕನೇ. ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ. ಡ್ಯಾಡಿ, ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಎಸ್ ಫಾದರ್ ಗಾಡ್, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಹೌದು ಡ್ಯಾಡಿ, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನನ್ನಯ ಪಾಲು ನೀನೇ, ನನಗಿರುವ ಆಸ್ತಿಯು ನೀನೇ. ಹೌದಪ್ಪ, ನನ್ನಯ ಪಾಲು ನೀನೇ, ನನಗಿರುವ ಆಸ್ತಿಯು ನೀನೇ. ಆಲೋಚನಾ ಕರ್ತನು ನೀನೇ, ಹಗಲು ರಾತ್ರಿ ಕಾಯುವಾತನೇ. ಆಲೋಚನಾ ಕರ್ತನು ನೀನೇ, ಹಗಲು ರಾತ್ರಿ ಕಾಯುವಾತನೇ. ನನ್ನೆಲ್ಲ ಪಾಲು ನೀನೇ, ನನಗಿರುವ ಆಸ್ತಿ ನೀನೇ. ನನ್ನೆಲ್ಲ ಪಾಲು ನೀನೇ, ನನಗಿರುವ ಆಸ್ತಿ ನೀನೇ. ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ. ಆರಾಧನೆ ನಿಮಗೆ
ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ಹೃದಯವು ಹರುಷಿಸಿದೆ, ದೇಹ ವಿಶ್ರಮಿಸಿದೆ. ಹೃದಯವು ಹರ್ಷಿಸಿದೆ, ನನ್ನ ದೇಹ ವಿಶ್ರಮಿಸಿದೆ. ಜೀವ ಮಾರ್ಗ ನನಗೆ ತೋರಿದೆ, ಜೀವಮಾನವೆಲ್ಲ ಹಾಡುವೆ. ಜೀವ ಮಾರ್ಗ ನನಗೆ ತೋರಿದೆ, ಜೀವಮಾನವೆಲ್ಲ ಹಾಡುವೆ. ನನ್ನ ಹೃದಯ ಹರ್ಷಿಸಿದೆ, ನನ್ನ ದೇಹ ವಿಶ್ರಮಿಸಿದೆ. ನನ್ನ ಹೃದಯ ಹರ್ಷಿಸಿದೆ, ಎಸ್ ಡ್ಯಾಡಿ. ನನ್ನ ದೇಹ ವಿಶ್ರಮಿಸಿದೆ. ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ. ವಿ ವರ್ಷಿಪ್ ಯು ಫಾದರ್. ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಎಸ್ ಡ್ಯಾಡಿ. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ಎಂದೆಂದು ನನ್ನ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಹೌದು ಡ್ಯಾಡಿ. ಎಂದೆಂದು ನನ್ನ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಬಲಗಡೆ ನೀನಿರುವೆ, ನಾ ನಿಶ್ಚಿಂತನಾಗಿರುವೆ. ನನ್ನ ಬಲಗಡೆ ನೀನಿರುವೆ, ನಾ ನಿಶ್ಚಿಂತನಾಗಿರುವೆ. ಎಂದೆಂದೂ ನನ್ನ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಎಂದೆಂದೂ ನನ್ನ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ. ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ. ಹೌದು ಡ್ಯಾಡಿ. ನಿನ್ನಲ್ಲೇ ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿತ್ಯವೂ ಹರುಷವುಂಟು.
ನಿತ್ಯವೂ ಹರುಷ ಉಂಟು. ಹಲ್ಲೆಲೂಯಾ. ನಿನ್ನಲ್ಲಿ ನಾನಾಗೆ ಸಂಪೂರ್ಣ ಸಂತೋಷವು, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷ ಉಂಟು. ನಿತ್ಯವೂ ಹರುಷ ಉಂಟು. ನಿತ್ಯವೂ ಹರುಷ ಉಂಟು. ನಿನ್ನಲ್ಲೇ ಭರವಸೆ ಇಟ್ಟಿದ್ದೇನೆ ಡ್ಯಾಡಿ. ನೀನೇ ನನ್ನ ಸಂರಕ್ಷಣೆ, ನನಗೆ ಆಧಾರ ನೀನೇ. ನಂಬಿಕೆಯಿಂದ ಹೇಳಿ, ನನಗೆ ಆಶ್ರಯ ನೀನೇ. ನಿನ್ನನ್ನೇ ಸ್ತುತಿಸುತ್ತೇನಪ್ಪ. ನಿಮಗೆ ಸ್ತೋತ್ರಪ್ಪ. ರಾಜನೇ ಸ್ತೋತ್ರ. ನನ್ನ ಬಗ್ಗೆ ಕಾಳಜಿಯುಳ್ಳ ಹಿತಚಿಂತಕನೇ ನಿಮಗೆ ಸ್ತೋತ್ರ. ನನ್ನ ಮೇಲೆ ಅಕ್ಕರೆಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಡ್ಯಾಡಿ. ನನ್ನ ವಿಷಯವಾಗಿ ಚಿಂತಿಸುವ ದೇವರೇ ನಿಮಗೆ ಸ್ತೋತ್ರಪ್ಪ. ಈ ಬೆಳಗಿನ ಸಮಯದಲ್ಲಿ ನಾವು ಹಾಗೆ ಕರ್ತನನ್ನು ದೃಷ್ಟಿಸಿ ನೋಡೋಣ. ಆಧಾರ ನೀನೇ, ಆಶ್ರಯ ನೀನೇ, ಕೇಡ್ಯ ನೀನೇ, ಗುರಾಣಿ ನೀನೇ. ಹಲ್ಲೆಲೂಯಾ. ನನ್ನ ಭರವಸೆ ನೀನೇ, ನನ್ನ ಭವಿಷ್ಯ ನೀನೇ, ನನ್ನ ಬಾಳೆಲ್ಲ ನೀನೇ. ಹಲ್ಲೆಲೂಯಾ. ಥ್ಯಾಂಕ್ ಯು. ಓ ರಬಕ ಬಕ ಬಕ ಸುಕುತುರು. ವಂದನೆ ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಎಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯಗಳನ್ನು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ಇಬ್ರಿಯ 12:1-2. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆಯನ್ನು ಹುಟ್ಟಿಸುವವನು, ಅದನ್ನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೆಲೂಯಾ. ಯೇಸುವಿನ ಮೇಲೆ ದೃಷ್ಟಿ ಇಡೋದು ಅಂತ ಹೇಳಿದ್ರೆ ಸುಮ್ಮನೆ ಹಿಂಗೆ ನೋಡೋದಲ್ಲ. ದೃಷ್ಟಿ ಇಡೋದಂತಂದರೆ ಯೇಸು ಹೇಗೆ ಜೀವಿಸಿದನು, ನಮ್ಮ ಯೇಸಪ್ಪ ಹೇಗೆ ಜೀವಿಸಿ ಈ ಲೋಕದ ಓಟವನ್ನು ಓಡಿದ್ರು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಂತೆ. ನಮ್ಮ ಆಲೋಚನೆಯಲ್ಲಿ ದೃಷ್ಟಿಸಿ ನೋಡಬೇಕು. ಯೇಸು ಹೇಗೆ ಜೀವಿಸಿದರು ಅದೇ ರೀತಿ ನಾವು ಕೂಡ ಜೀವಿಸಲಿಕ್ಕೆ ಇವತ್ತು ಮನಸ್ಸು ಮಾಡಬೇಕು. ಯೇಸು ಹೇಗೆ ಜೀವಿಸಿದ್ರು ಅಂತ ನೆಕ್ಸ್ಟ್ ಲೈನ್ ಹೇಳ್ತದೆ 2ನೇ ವಚನದಲ್ಲಿ, ಮುಂದಿನ ಭಾಗ. ಆತನು ಅಂದರೆ ಯೇಸುವಿನ ಮೇಲೆ ದೃಷ್ಟಿ ಓಟವನ್ನು ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ. ಚೆನ್ನಾಗಿ ಗಮನಿಸಿರಿ. ಯೇಸು ತನ್ನ ಮುಂದೆ ಒಂದು ಸಂತೋಷ ಇಡಲ್ಪಟ್ಟಿತ್ತಂತೆ. ಆ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ, ಅಕ್ಕಪಕ್ಕದಲ್ಲಿ ಇದ್ದಂಥ ಎಲ್ಲ ಅವಮಾನವನ್ನು ಅಲಕ್ಷ್ಯ ಮಾಡಿ, ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಅದನ್ನು ಜಯಿಸಿ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಸಕ್ಸಸ್ಫುಲ್ ಆಗಿ ಫಿನಿಶ್ ಮಾಡಿ ಈಗ ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆ. ಹಲ್ಲೆಲೂಯಾ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಈ ಲೋಕ ಹೋರಾಟ, ಕಷ್ಟ, ಸಂಕಟ, ಹಿಂಸೆಗಳು, ಅಪಮಾನ, ನಿಂದನೆಗಳು, ದೂಷಣೆಗಳು ತುಂಬಿದಂಥ ಜಗತ್ತು. ನಾವು ಓಡುತ್ತಿರುವಂಥ ಈ ಓಟ ಅದು ಅಷ್ಟು ಸುಲಭವಾದ ಓಟ ಅಲ್ಲ. ಅದು ಅನೇಕ ಕಷ್ಟ, ಸಂಕಟಗಳು, ಹೋರಾಟಗಳ ಹಾದಿ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಜೀವನ ಅನ್ನೋದು ಗುಲಾಬಿ ಹಾಸಿಗೆ ಅಲ್ಲ ಅಂತ ಹೇಳಿ. ಯಾಕಂದರೆ ಈ ಲೋಕದಲ್ಲಿ ನಮಗೆ ಹಲವಾರು ಹಿಂಸೆಗಳು, ಅಪಮಾನಗಳು, ನಿಂದೆಗಳು, ದೂಷಣೆಗಳು, ಕಷ್ಟಗಳಿವೆ. ನಮಗಿರುವಂಥ ಒಂದೇ ಒಂದು ಮಾದರಿ ಏನಂತ ಯಾರು ಅಂತ ಹೇಳಿದ್ರೆ ಯೇಸು. ಹಲ್ಲೆಲೂಯಾ. ಯೇಸು ಹೇಗೆ ಓಡಿದರು? ತನ್ನ ಮುಂದೆ ಇಡಲ್ಪಟ್ಟಂತಹ ಸಂತೋಷಕ್ಕೋಸ್ಕರ, ತನ್ನ ಮುಂದೆ ಇಡಲ್ಪಟ್ಟಂಥ ಆ ಬಹುಮಾನಕ್ಕೋಸ್ಕರ. ಹಲ್ಲೆಲೂಯಾ. ನೀವು ಅದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಫಿಲಿಪಿಯರಿಗೆ ಬರೆದ ಪತ್ರಿಕೆಗೆ ಸ್ವಲ್ಪ ಬರಲೇಬೇಕು. ಫಿಲಿಪಿ 2ನೇ ಅಧ್ಯಾಯದಲ್ಲಿ 9ನೇ ವಚನವನ್ನು ಓದಿ. ಫಿಲಿಪ್ಪಿ 2:9. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ. ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರು ಎಲ್ಲರೂ ಸಹ ಯೇಸು ಎಂಬ ಹೆಸರಿನ ಮುಂದೆ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನತೆಯನ್ನು ಸಲ್ಲಿಸುವರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವನ್ನು ಅತ್ಯುನ್ನತ ಸ್ಥಾನಕ್ಕೆ, ಇದಕ್ಕೆ ಮೇಲೆ ಸ್ಥಾನನೇ ಇಲ್ಲ, ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಮೇಲಾದ ಹೆಸರನ್ನು, ಯೇಸು ಎಂಬ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ಕೊಟ್ಟನು. ಹಲ್ಲೆಲೂಯಾ. ಯಾವ ಕಾರಣದಿಂದ? 9ನೇ ವಚನ ಈ ರೀತಿ ಪ್ರಾರಂಭ ಆಗುತ್ತದೆ. ಈ ಕಾರಣದಿಂದ. ಯಾವ ಕಾರಣ ಅಂತ ಹೇಳಿ ನೀವು 6ನೇ ವಚನದಿಂದ ನೀವು ಓದ್ತಾ ಬಂದರೆ, ತನಗುಂಟಾದ ಅವಮಾನ, ದೂಷಣೆ ಎಲ್ಲವನ್ನು ಸಹಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆಯಲ್ಲಿ ಬಲಿಯಾದನು. ಹಲ್ಲೆಲೂಯಾ. ಏನಕ್ಕೆ ಅಂತ ಹೇಳಿದ್ರೆ, ತನಗೋಸ್ಕರ ಮುಂದೆ ಇಟ್ಟಂತಹ ಬಹುಮಾನವನ್ನು, ಸಂತೋಷವನ್ನು ದೃಷ್ಟಿಯಲ್ಲಿಟ್ಟು, ತನಗೆ ಮುಂದೆ ಸಿಗಲಿಕ್ಕಿರುವಂತಹ ಪದವಿಯನ್ನು ಆಲೋಚಿಸಿ, ಇಡೀ ಲೋಕದ ಜನರ ರಕ್ಷಣೆ, ಇಷ್ಟು ಜನರ ಆದಾಯವನ್ನು ಆಲೋಚಿಸಿ, ತನಗೆ ಸಿಕ್ಕುವ ಮಹಿಮೆಯ ಪದವಿಯನ್ನು ಆಲೋಚಿಸಿ, ಎಲ್ಲ ಅವಮಾನ, ನಿಂದನೆಯನ್ನೆಲ್ಲವನ್ನು ಕೂಡ ಯೇಸು ಸ್ವಾಮಿ ಸಹಿಸಿಕೊಂಡು ಓಡಿದರು. ಹಲ್ಲೆಲೂಯಾ. ಇವತ್ತು ನಾವು ಕೂಡ ಆ ಯೇಸುವಿನ ಆ ಕಾರ್ಯದ ಮೇಲೆ ದೃಷ್ಟಿ ಇಡುವಂತೆ, ಅದನ್ನು ಗಮನಿಸುವಂತೆ, ಅದೇ ರೀತಿ ನಾವು ಸಹ ಓಡುವಂತೆ ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಯೇಸುವನ್ನು ದೃಷ್ಟಿಸಿ ಅಂತ ಹೇಳುವಾಗ, ಯೇಸು ಹೇಗೆ ಈ ಲೋಕದಲ್ಲಿ ಜೀವನ ಮಾಡಿದರು, ನಾವು ಸಹ ಅದೇ ರೀತಿ ಜೀವನ ಮಾಡಲಿಕ್ಕೆ, ನಾವು ಸಹ ಅದೇ ರೀತಿ ಓಡಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 24ನೇ ವಚನದಿಂದ ನಾವು ಸ್ವಲ್ಪ ಓದಿ ನೋಡಿದ್ರೆ, ಇಬ್ರಿಯ 11:24 26ರವರೆಗೆ. 24-26. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ, ಚೆನ್ನಾಗಿ ಗಮನಿಸಿ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಕಷ್ಟಗಳನ್ನು ಅನುಭವಿಸುವುದೇ ಮೇಲೆಂದು ತೀರ್ಮಾನಿಸಿಕೊಂಡನು. ನೋಡಿ, ದೇವ ಜನರೊಂದಿಗೆ ಕಷ್ಟಗಳನ್ನು ಅನುಭವಿಸುವುದೇ ಶ್ರೇಷ್ಠ. ಯಾಕಂದರೆ ಅವನ ದೃಷ್ಟಿ ಇನ್ನೂ ಏನೋ ಮೇಲೆ ಇತ್ತು, ಇನ್ನು ಮುಂದೆ ಇತ್ತು. ನೆಕ್ಸ್ಟ್ ಲೈನ್ ಏನು ಹೇಳುತ್ತೆ? ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಹಲ್ಲೆಲೂಯಾ. ನೀವು ನಾನು ಕಣ್ಣಿಡಬೇಕು.
ದೃಷ್ಟಿ ಇಡಬೇಕು. ಯಾವುದರ ಮೇಲೆ? ಮುಂದೆ ಬರುವ ಪ್ರತಿಫಲದ ಮೇಲೆ. ಹಲ್ಲೆಲೂಯ. ಪರಮ ಬಿರುದು ಪಡೆಯಲೆಂದೇ ಗುರಿಯ ಕಡೆಗೆ ಓಡುವೇನು. ಪರಮ ಬಿರುದು ಪಡೆಯಲೆಂದೇ ಗುರಿಯ ಕಡೆಗೆ ಓಡುವೇನು. ಓಡುವೇನು ಓಡುವೇನು ಯೇಸುವಿನ ಹಿಂದೆ ಓಡುವೇನು. ಓಡುವೇನು ಓಡುವೇನು ಯೇಸುವಿನ ಹಿಂದೆ ಓಡುವೇನು. ಈ ಅದ್ಭುತವಾದ ಹಾಡನ್ನು ಬರೆದಂಥ ಸೇವಕರು ಇತ್ತೀಚೆಗೆ ಅವರು ಈ ಲೋಕದ ಯಾತ್ರೆಯನ್ನು ಮುಗಿಸಿ ದೇವರ ಆ ಮಹಿಮೆಯ ಸ್ಥಳಕ್ಕೆ ಹೋಗಿ ಸೇರಿದ್ರು. ನೋಡಿ, ಪರಮ ಬಿರುದನ್ನು ಪಡೀಲಿಕ್ಕೆ ಗುರಿಯ ಕಡೆಗೆ ನಾನು ಓಡ್ತಾ ಇದ್ದೀನಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ಮೇಲೆ ದೃಷ್ಟಿ ಇಟ್ಟು, ಯೇಸು ಮುಂದೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟು, ಈ ಲೋಕದ ಅವಮಾನಗಳು, ಅಪಮಾನಗಳು, ಕಷ್ಟಗಳು, ನಂದೆಗಳು ಎಲ್ಲವನ್ನೂ ಕೂಡ ಅವುಗಳನ್ನು ಸಹಿಸಿ ಅಲಕ್ಷ್ಯ ಮಾಡದೆ ಅಂದರೆ ಡೋಂಟ್ ಕೇರ್, ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ತನಗೆ ಮುಂದೆ ಇದ್ದಂತಹ ಬಹುಮಾನವನ್ನೇ ಗುರಿ ಮಾಡಿಕೊಂಡು ಮುಂದೆ ಸಾಗಿದನು. ಈ ಮೋಶೆ ಕೂಡ ದೇವಜನರೊಂದಿಗೆ ಕಷ್ಟ ಅನುಭವಿಸಿದ್ರೂ ಪರವಾಗಿಲ್ಲ, ತನಗೆ ಮುಂದೆ ಸಿಗುವಂಥ ಬಹುಮಾನ ಶ್ರೇಷ್ಠ ಅಂತ ಹೇಳಿ ಆ ಬಹುಮಾನದ ಮೇಲೆ ಕಣ್ಣಿಟ್ಟು ಓಡಿದನಂತೆ. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಾಗ 1 ಕೊರಿಂಥ 9ನೇ ಅಧ್ಯಾಯದಲ್ಲಿ 24ನೇ ವಚನದಿಂದ ಹೇಳ್ತೇನೆ ನೋಡಿ. 1 ಕೊರಿಂಥ 9:24. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದೋ? ಒಬ್ಬನು ರಂಗಸ್ಥಾನದಲ್ಲಿ ಅಂದರೆ ರನ್ನಿಂಗ್ ರೇಸ್ನಲ್ಲಿ ಓಡುವವನು ಓಡಿದ್ರು ಸಹ, ಓಡುವವರೆಲ್ಲರೂ ಓಡಿದ್ರು, ಒಬ್ಬನಿಗೆ ಮಾತ್ರ ಬಿರುದನ್ನು ಕೊಡ್ತಾರೆ. ಅವರಂತೆ ನೀವು ಬಿರುದನ್ನು ಪಡಕೊಳ್ಳಬೇಕಂತಲೇ ಓಡಿರಿ. ಹಲ್ಲೆಲೂಯ. ಅಷ್ಟು ಜನರನ್ನು ಕೇಳಿ ಏನಕ್ಕೆ ಓಡ್ತಾ ಇದ್ದೀರಿ? ಬಿರುದನ್ನು ಪಡೆದುಕೊಳ್ಳಬೇಕು. 8 ಜನ ಇದ್ದರು, ಒಬ್ಬೊಬ್ಬರನ್ನು ಕೇಳಿದ್ರು, ಒಬ್ಬೊಬ್ಬರಿಗೂ ಗುರಿ ಏನು? ಬಿರುದನ್ನು ಪಡೆದುಕೊಳ್ಳಬೇಕು. ಹಲ್ಲೆಲೂಯ. ಅವರಲ್ಲಿ ಒಬ್ಬರಿಗೆ ಸಿಗ್ತದೆ, ಆದರೆ ನಮ್ಮಲ್ಲಿ ಓಡುವ ಎಲ್ಲರಿಗೂ ಸಿಗ್ತದೆ. ಹಲ್ಲೆಲೂಯ. ನಮಗೊಂದು ಗುರಿ ಇದೆ. ನಾವು ಗೊತ್ತು ಗುರಿ ಇಲ್ಲದವರಲ್ಲ. ಬಿರುದನ್ನು ಪಡೆಯಬೇಕೆಂದು, ಶ್ರೇಷ್ಠ ಪದವಿಯನ್ನು ಹೊಂದಬೇಕೆಂದು, ಭವಿಷ್ಯದ ವೈಭವವನ್ನು ಕಾಣಬೇಕೆಂದು ಗುರಿಯೊಂದಿಗೆ ನಾವು ಓಡಬೇಕು. ಯೇಸುವಿನ ಮೇಲೆ ದೃಷ್ಟಿ ಇಡ್ರಿ. ಯೇಸುವನ್ನು ದೃಷ್ಟಿಸಿ ನೋಡ್ರಿ. ಯೇಸು ಮುಂದೆ ಇರುವ ಸಂತೋಷಕ್ಕೋಸ್ಕರ ಈಗ ಇರುವಂಥ ಎಲ್ಲ ಅಪಮಾನ, ನಿಂದನೆ, ದೂಷಣೆ ಎಲ್ಲವನ್ನೂ ಸಹ ಅಲಕ್ಷ್ಯ ಮಾಡಿದನು. ಹಲ್ಲೆಲೂಯ. ಈಗಿರುವಂಥ ಕಷ್ಟಗಳನ್ನು ಜಸ್ಟ್ ಇಗ್ನೋರ್ ಇಟ್. ಲುಕ್ ಅಟ್ ದ ನಿಮ್ಮ ಮುಂದೆ ಇರುವಂತಹ ಬಹುಮಾನವನ್ನು ದೃಷ್ಟಿಸಿ ನೋಡ್ರಿ. ಇರುವಂಥ ಎಲ್ಲ ಅಪಮಾನ, ನಿಂದನೆಗಳನ್ನು ಜಸ್ಟ್ ಇಗ್ನೋರ್ ಮಾಡಿರಿ, ಅಲಕ್ಷ್ಯ ಮಾಡಿರಿ. ಅದನ್ನು ನೋಡ್ಬಿಟ್ಟು ಅಯ್ಯೋಯ್ಯೋ ಬಂದ್ಬಿಡ್ತಲ್ಲಪ್ಪ ಆಪತ್ತು, ಅಯ್ಯೋಯ್ಯೋ ಹಂಗಂತಾರಲ್ಲಪ್ಪ. ನೀವು ಹಿಂಗೆಲ್ಲ ನೋಡ್ತಾ ಇದ್ದರೆ ನಿಮ್ಮ ಓಟ ಸ್ಥಗಿತ ಆಗಿಬಿಡ್ತದೆ. ರನ್ನಿಂಗ್ ರೇಸ್ನಲ್ಲಿ ಓಡುವವ್ರನ್ನ ನೋಡಿ, ಓಡುವಾಗ ಎಲ್ಲ ಕೈ ಚಪಾಲೆ ಹೊಡಿತಾರೆ, ವಿಸಿಲ್ ಹೊಡಿತಾರೆ. ಇವನೇನಾದರೂ ಆ ಕಡೆ ಗಮನ ಹೋಯ್ತು ಅಂತಂದರೆ ಮುಗೀತು, ಇವನು ಓಡಿ ಮುಗಿಸೋಕ್ಕಾಗಲ್ಲ. ಏನೇ ಕೂಗಿದ್ರು, ಏನೇ ಕಿರ್ಚಿದ್ರು, ರನ್ನಿಂಗ್ ರೇಸ್ನಲ್ಲಿ ಓಡುವವನು ಅಕ್ಕಪಕ್ಕದಲ್ಲಿ ಏನಾದ್ರು ತಿರುಗಿ ನೋಡ್ತಾನ? ಖಂಡಿತ ನೋಡೋದಿಲ್ಲ. ಅವನಿಗೆ ಒಂದೇ ಒಂದು ಗುರಿ, ನನ್ನ ಹೊಗಳಿಕೆ ಆದರೂ ಸರಿ, ತೆಗಳಿಕೆ ಆದರೂ ಸರಿನೇ, ನಾನು ಬಹುಮಾನವನ್ನು ಗೆಲ್ಲಬೇಕು. ಹಲ್ಲೆಲೂಯ. 25ನೇ ವಚನದಿಂದ ಮುಂದಕ್ಕೆ ಓದಿ. ಅದರಲ್ಲಿ ಹೋರಾಡುವವರೆಲ್ಲರೂ 1 ಕೊರಿಂಥ 9:25. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಎಲ್ಲಾ ವಿಷಯಗಳಲ್ಲಿ ಮಿತವಾಗಿ ಕಂಟ್ರೋಲ್ ಆಗಿರ್ತಾರೆ. ಪರಲೋಕಕ್ಕೆ ಓಡುವ ನಾವು ಕಂಟ್ರೋಲ್ ಆಗಿಲ್ಲ. ಲೋಕ ಪ್ರಕಾರವಾಗಿ ಓಡಾಡುವವರು ಎಲ್ಲ ವಿಷಯಗಳಲ್ಲಿ ಮಿತವಾಗಿದ್ದಾರೆ. ಇದು ತಿನ್ನಬೇಕು, ಇದು ತಿನ್ನಬಾರ್ದು, ಇಷ್ಟು ಎಕ್ಸಸೈಸ್ ಮಾಡಬೇಕು, ಎಲ್ಲ ಮಾಡ್ತಾರೆ, ಮಿತವಾಗಿದ್ದಾರೆ. ತಮ್ಮ ದೇಹವನ್ನು, ಜೀವಿತವನ್ನು ಕಂಟ್ರೋಲ್ ಇಟ್ಟಿದ್ದಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ಅವರು ಮಾಡೋ ಸಾಧನೆ ಎಲ್ಲ ಬಾಡಿ ಹೋಗುವ ಜಯಮಾಲಿಕೆ. ಅದೇನು ಶಾಶ್ವತವಾದದಲ್ಲ. ಬಾಡಿ ಹೋಗುವ ಜಯಮಾಲಿಕೆ. ನಾವಾದರೋ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ, ಬಾಡಿ ಹೋಗದ ಶಾಶ್ವತವಾಗಿರುವ ಪದವಿಯನ್ನು ಹೊಂದಲಿಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಹಲ್ಲೆಲೂಯ. ಈ ಆತ್ಮಿಕ ಜೀವಿತ ಅನ್ನುವುದು
ಶಾಶ್ವತವಾದಂತಹ ಜಯಮಾಲಿಕೆ, ಬಾಡಿ ಹೋಗದ, ಎಂದಿಗೂ ಬಿದ್ದು ಹೋಗದ, ನಿತ್ಯ ನಿರಂತರಕ್ಕಿರುವಂತಹ ಒಂದು ಸೌಭಾಗ್ಯವನ್ನು ಗುರಿ ಇಟ್ಟು ನೀವು ನಾನು ಓಡ್ತಾ ಇದ್ದೀವಿ ರೀ. ಹಾಲೆಲೂಯ. ಈ ಆತ್ಮಿಕ ಜೀವಿತ ಅನ್ನೋದು ಅಂಥ ಶ್ರೇಷ್ಠವಾದಂತಹ ಒಂದು ಜೀವಿತ. ಹಾಲೆಲೂಯ. ಓದಿ, ಮುಂದೆ ಓದಿ. ಹೇಗಿರಲಾಗಿ ನಾವು ಶಾಶ್ವತವಾದಂಥ ಸೌಭಾಗ್ಯವನ್ನು ಗುರಿಯಿಟ್ಟು ಓಡುವ ಉದ್ದೇಶ ಇರಲಾಗಿ, ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ಹಾಲೆಲೂಯ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಗಾಳಿಯನ್ನು ಗುದ್ದಾಡ್ತಾ ಇಲ್ಲ, ನಾನು ಗುರಿ ಇಟ್ಟು ಗುದ್ದಾಡ್ತಾ ಇದ್ದೀನಿ, ಗುರಿ ಇಟ್ಟು ಹೊಡಿತಾ ಇದ್ದೀನಿ, ಗುರಿ ಇಟ್ಟು ಓಡ್ತಾ ಇದ್ದೀನಿ. ಸುಮ್ಮನೆ ಕಾಟಾಚಾರಕ್ಕೆ ಅಲ್ಲ. ಟೇಕ್ ಯುವರ್ ಸ್ಪಿರಿಚುವಲ್ ಲೈಫ್ ಸೀರಿಯಸ್ಲಿ. ಎಲ್ಲ ಹೋಗ್ತಾರೆ ಅನ್ನೋದಕ್ಕಾಗಿ ಅಲ್ಲ, ಎಲ್ಲ ಚರ್ಚ್ಗೆ ಹೋಗ್ತಾರೆ ಅನ್ನೋದಕ್ಕಾಗಿ ಅಲ್ಲ. ಐ ಹ್ಯಾವ್ ಎ ಗೋಲ್. ನನಗೊಂದು ಗುರಿ ಇದೆ, ನನಗೆ ಮುಂದೆ ಒಂದು ಸಂತೋಷ ಇದೆ. ಆ ಸಂತೋಷವನ್ನು ಗುರಿ ಮಾಡ್ಕೊಂಡು ಓಡ್ತಾ ಇದ್ದೀನಿ. ಬರುವಂಥ ಯಾವುದೇ ಸನ್ನಿವೇಶ ಆಗಿರಲಿ, ಯಾವುದೇ ಹೋರಾಟ, ಕಷ್ಟ, ಸಂಕಟ, ಹಿಂಸೆ, ಅಪಮಾನ, ನಿಂದನೆ, ದೂಷಣೆ ಯಾವುದನ್ನು ಸಹ ಕೇರ್ ಮಾಡದೆ ನಾನು ಒಂದೇ ಒಂದು ಗುರಿ. ಯಾವ ಗುರಿ? ನಿತ್ಯ ಜೀವ. ಹಾಲೆಲೂಯ. ಅದನ್ನು ಗುರಿ ಮಾಡ್ಕೊಂಡು ಓಡ್ತಾ ಇದ್ದೀನಿ. ಮೋಶೆನ ನೋಡ್ರಿ, ಫರೋಹನ ಕುಮಾರ್ತೆ ಅನ್ನಿಸ್ಕೊಳ್ಳೋದಕ್ಕಿಂತ ದೇವಜನರೊಂದಿಗೆ ಕಷ್ಟ ಅನುಭವಿಸುವುದೇ ಶ್ರೇಷ್ಠ ಅಂತೆ. ಹೆಂಗೆ ಅವನು ಪರಿಗಣಿಸಿದ್ದಾನೆ? ಫರೋಹನ ಕುಮಾರ್ತೆ ಅಂತ ಹೇಳಿದ್ರೆ ಅರಮನೆಯ ಐಡೆಂಟಿಫಿಕೇಷನ್ ಏನು ಸಾಧಾರಣನ? ಅಂಥ ಸೌಭಾಗ್ಯವನ್ನೇ ಅವನು ಬದಿಗಿಟ್ಟು ದೇವ ಮಕ್ಕಳೊಂದಿಗೆ ಕಷ್ಟ ಅನುಭವಿಸಿದರೂ ಪರವಾಗಿಲ್ಲ, ನನಗಿರುವ ಮುಂದೆ ಇರುವಂತಹ ಬಹುಮಾನದ ಮೇಲೆ ಕಣ್ಣಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಹಾಲೆಲೂಯ. ಪ್ರಿಯರೇ, ಈ ಲೋಕದಲ್ಲಿ ನಮಗೆಲ್ಲ ಚೆನ್ನಾಗಿರಬೇಕು ಅಂತಲ್ಲ. ಎಲ್ಲ ನೆನೆಸೋದೇನೆಂದರೆ, ಯೇಸು ಸ್ವಾಮಿ ನಂಬ್ಕೊಂಡು ಬಿಟ್ಟ ತಕ್ಷಣ ಎಲ್ಲ ಚೆನ್ನಾಗಿಬಿಡ್ತದೆ, ಯಾವ ರೋಗನೂ ಬರೋದಿಲ್ಲ, ಹೊತ್ತೊತ್ತಿಗೆ ಊಟ ತಟ್ಟೆಗೆ ಬಂದುಬಿಡ್ತದೆ, ಎಲ್ಲ ಕಷ್ಟ ಯಾವುದು ಇರೋದಿಲ್ಲ ಅಂತ ನೆನೆಸ್ತಾರೆ. ನೀವು ಆ ರೀತಿ ನೆನೆಸ್ಬೇಡ್ರಿ, ಅದು ತಪ್ಪು ಕಲ್ಪನೆ. ಹೋರಾಟ ಎಲ್ರಿಗೂ ಇದೆ. ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಹೋರಾಟ ಇದೆ. ಆದರೆ ನಾವು ಮುಂದೆ ಇರುವ ಬಹುಮಾನವನ್ನು ಗುರಿ ಮಾಡಿಕೊಂಡು ಇದೆಲ್ಲವನ್ನು ಅಸಡ್ಡೆ ಮಾಡಿ, ಇದೆಲ್ಲವನ್ನು ನಾವು ಬದಿಗೊತ್ತಿ ನಮ್ಮ ಗುರಿಯ ಕಡೆಗೆ ನಾವು ಓಡುವವರಾಗಿದೆ. ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವನ್ನು ದೃಷ್ಟಿಸಿ ನೋಡ್ರಿ. ಯೇಸು ತನಗೆ ಮುಂದೆ ಇಡಲ್ಪಟ್ಟ ಆ ಸಂತೋಷಕ್ಕೋಸ್ಕರ ಎಲ್ಲವನ್ನು ಅಲಕ್ಷ್ಯ ಮಾಡಿ, ಎಲ್ಲ ಅವಮಾನವನ್ನು ಅಲಕ್ಷ್ಯ ಮಾಡಿ, ತನಗೆ ಬಂದಂಥ ಎಲ್ಲ ನಿಂದನೆಯನ್ನು ಅಲಕ್ಷ್ಯ ಮಾಡಿ, ಬಹುಮಾನವನ್ನು ಗುರಿ ಮಾಡಿಕೊಂಡು ಓಡಿ ಕೊನೆಗೆ ದೇವರ ಬಲಗಡೆಯಲ್ಲಿ ಸಿಂಹಾಸನದಲ್ಲಿ ಆಸೀನನಾದನು. ಹಾಲೆಲೂಯ. ಇವತ್ತು ನೀವು ನಾನು ಓಡುವ, ಎಲ್ಲಿವರೆಗೆ ಓಡುವ? ಈ ಉಸಿರಿರುವವರೆಗೆ, ಈ ದೇಹ ಮಣ್ಣಲ್ಲಿ ಸೇರೋವರೆಗೂ, ನಿನ್ನಲ್ಲಿ ಸೇರೋವರೆಗೂ, ಈ ದೇಹ ಮಣ್ಣಲ್ಲಿ ಸೇರೋವರೆಗೂ. ಹಾಲೆಲೂಯ. ನಮಗೆ ಈ ಲೋಕದಲ್ಲಿ ಜೀವನ ಇರೋವರೆಗೂ, ಕೊನೆವರೆಗೂ ನಮ್ಮ ಓಟವನ್ನು ಸ್ಥಿರಚಿತ್ತದಿಂದ ನಾವು ಓಡೋಣ. ಸ್ಥಿರಚಿತ್ತ ಅಂದರೆ ಏನು ಹೇಳಿ? ಚಿತ್ತ ಅಂದರೆ ನಮ್ಮ ಮನಸ್ಸಿನ ಒಂದು ತೀರ್ಮಾನ. ಸ್ಥಿರಚಿತ್ತ ಅಂದರೆ ದೃಢ ತೀರ್ಮಾನದೊಂದಿಗೆ ಓಡೋಣ. ಹಾಲೆಲೂಯ. ಸ್ವಲ್ಪ ದಿನ ಓಡ್ಬಿಟ್ಟು ಆಮೇಲೆ ಯಾವ ದೇವರ, ಯಾರಪ್ಪ, ಅವಿಶ್ವಾಸದ ಮಾತುಗಳೆಲ್ಲ ಬರಬಾರ್ದು. ಕಷ್ಟ ಬಂದಾಗ ಅನೇಕರು ದೂಷಣೆ ಮಾತುಗಳಾಡ್ತಾರೆ. ದೇವರು ಯಾಕೆ ನನಗೆ ಸಹಾಯ ಮಾಡಿಲ್ಲ, ಯಾಕೆ ಅದು ಮಾಡಿಲ್ಲ? ಅಲ್ಲೇ ನಮ್ಮ ಹೆಜ್ಜೆ ತಪ್ಪದೆ, ಗುರಿ ತಪ್ಪದೆ ನಾವು ಮುಂದೆ ಸಾಗಬೇಕಾಗಿರೋದು. ನಮ್ಮನ್ನು ದಿಕ್ಕು ತಪ್ಪಿಸಲಿಕ್ಕೆ ಅನೇಕ ಮಾತುಗಳನ್ನು ಆಡ್ಬೋದು, ಅನೇಕ ಸಮಸ್ಯೆಗಳು, ಹೋರಾಟಗಳು ಬರ್ಬೋದು. ನಮ್ಮ ಗುರಿ ತಪ್ಪಬಾರ್ದು. ನಮ್ಮನ್ನು ಕ್ರಿಸ್ತ ಯೇಸುವಿನ ಹಾಗೆ ಗುರಿಯ ಕಡೆಗೆ, ಹಾಲೆಲೂಯ, ನಮ್ಮ ನಿತ್ಯ ಸೌಭಾಗ್ಯವನ್ನು ಗುರಿ ಮಾಡಿಕೊಂಡು, ಶಾಶ್ವತ ಸೌಭಾಗ್ಯವನ್ನು ಗುರಿ ಮಾಡಿಕೊಂಡು ನಮಗೆ ನೇಮಿಸಲ್ಪಟ್ಟ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಾಲೆಲೂಯ. ಅಡ್ಡಿಗಳು ಎಷ್ಟಾದರೂ ನೆಲೆಸಿರುವೆ ನಂಬಿಕೆಯಲ್ಲೇ, ಅಡ್ಡಿಗಳು ಎಷ್ಟಾದರೂ
ನೆಲೆಸಿರುವೆ ನಂಬಿಕೆಯಲ್ಲೇ. ನನಗಾಗಿ ಯೇಸು ನೇಮಿಸಿದ, ನನಗಾಗಿ ಯೇಸು ನೇಮಿಸಿದ ಹಾದಿಯಲ್ಲೇ ಓಡುವೆನು, ಹಾದಿಯಲ್ಲೇ ಓಡುವೆನು. ಹಲ್ಲೇಲೂಯಾ 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 ಹಲ್ಲೇಲೂಯಾ. ನನ್ಮದಲಿಂಗ ಯೇಸು ರಾಜನ ಕಾಣಲು ತವಕಿಸುವೆ. ಅದಕ್ಕೆ ಈ ಆತ್ಮಿಕ ಓಟ. ನನ್ಮದಲಿಂಗ ಯೇಸು ರಾಜನ ಕಾಣಲು ತವಕಿಸುವೆ. ನನ್ನ ಆಸೆಯೆಲ್ಲ ಯೇಸು ತಾನೇ, ನನ್ನ ಭಾಗ್ಯವೆಲ್ಲ ಆ ಮುಖ ತಾನೇ. ನನ್ನ ಆಸೆಯೆಲ್ಲ ಯೇಸು ತಾನೇ, ನನ್ನ ಭಾಗ್ಯವೆಲ್ಲ ಮುಖ ತಾನೇ. ಹಲ್ಲೇಲೂಯಾ 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 ಹಲ್ಲೇಲೂಯಾ. ಅಡ್ಡಿಗಳು ಎಷ್ಟಾದರೂ ನೆಲೆಸಿರುವೆ ನಂಬಿಕೆಯಲ್ಲೇ. ಅಡ್ಡಿಗಳು ಎಷ್ಟಾದರೂ ನೆಲೆಸಿರುವೆ ನಂಬಿಕೆಯಲ್ಲೇ. ನನಗಾಗಿ ಯೇಸು ನೇಮಿಸಿದ, ನನಗಾಗಿ ಯೇಸು ನೇಮಿಸಿದ ಹಾದಿಯಲ್ಲೇ ಓಡುವೆನು, ಹಾದಿಯಲ್ಲೇ ಓಡುವೆನು. ಹಲ್ಲೇಲೂಯಾ 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 ಹಲ್ಲೇಲೂಯಾ. ಲಾಭವಾದ ಎಲ್ಲವನ್ನೂ ನಷ್ಟವೆಂದೇ ಎನಿಸುವೆನು. ಲಾಭವಾದ ಎಲ್ಲವನ್ನೂ ನಷ್ಟವೆಂದೇ ಎನಿಸುವೆನು. ನನ್ನ ಯೇಸುವಿನ ಕಾರ್ಯಕ್ಕಾಗಿ, ನನ್ನ ಯೇಸುವಿನ ಕಾರ್ಯಕ್ಕಾಗಿ ಹರುಷದಿಂದ ಓಡುವೆನು, ಹರುಷದಿಂದ ಓಡುವೆನು. ಹಲ್ಲೇಲೂಯಾ 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 ಹಲ್ಲೇಲೂಯಾ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಕರ್ತನ ಸಮ್ಮುಖದಲ್ಲಿ ಸಮರ್ಪಣೆ ಮಾಡೋಣ. ಯೇಸುವನ್ನು ದೃಷ್ಟಿಸಿ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಯಾಕಂದರೆ ಯೇಸು ತನಗೆ ಮುಂದೆ ಇಡಲ್ಪಟ್ಟ ಸಂತೋಷಕ್ಕಾಗಿ ಎಲ್ಲ ಅಪಮಾನ, ನಿಂದನೆ, ದೂಷಣೆಗಳು, ಹೋರಾಟಗಳೆಲ್ಲವನ್ನು ಅಲಕ್ಷ್ಯ ಮಾಡಿ ತನಗೆ ಮುಂದೆ ಇಟ್ಟಂಥ ಬಹುಮಾನವನ್ನು ಗುರಿ ಮಾಡಿಕೊಂಡು ಯೇಸು ಓಟವನ್ನು ಓಡಿ ಮುಗಿಸಿದೆ. ನಾವು ಸಹ ಯೇಸುವಿನ ಹೆಜ್ಜಾಡಿನಲ್ಲೇ ಯೇಸುವನ್ನು ದೃಷ್ಟಿಸಿ ಯೇಸುವಿನ ಹಾಗೆಯೇ ನಾವು ಸಹ ಮುಂದೆ ಸಾಗಲು ಕರೆಯಲ್ಪಟ್ಟಿದ್ದೇವೆ. ಹಲ್ಲೇಲೂಯಾ. ನಮ್ಮ ಮುಂದೆ ಒಂದು ಬಹುಮಾನ ಇಡಲ್ಪಟ್ಟಿದೆ. ನಮ್ಮ ಮುಂದೆ ಒಂದು ಉತ್ತಮ ಭವಿಷ್ಯ ಇಡಲ್ಪಟ್ಟಿದೆ. ನಾವು ಗೊತ್ತು ಗುರಿ ಇಲ್ಲದೆ ಓಡುವವರಲ್ಲ, ನಿತ್ಯ ಜೀವನ ಗುರಿ ಮಾಡಿಕೊಂಡು ಓಡುವವರು, ಶಾಶ್ವತವಾದ ಜೀವನವನ್ನು ಗುರಿ ಮಾಡಿಕೊಂಡು ಓಡುವವರು. ಹಲ್ಲೇಲೂಯಾ. ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಯೇಸುವನ್ನು ಗುರಿ ಮಾಡಿಕೊಂಡು ಓಡೋಣ. ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಮುಂದೆ ಇರುವಾಗ ನಾವು ಸಹ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೇಲೂಯಾ.
ಮೋಶೆಯ ಸಾಕ್ಷಿಯನ್ನು ಕೂಡ ನಾವು ನೋಡ್ತೇವೆ. ಅವನು ಫರೋಹನನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದಕ್ಕೆ ಬೇಡವೆಂದು ದೇವಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಶ್ರೇಷ್ಠವೆಂದೆನಿಸಿ ತನಗೆ ಮುಂದೆ ಇಡಲ್ಪಟ್ಟಂತಹ ಉತ್ತಮ ಭವಿಷ್ಯವನ್ನು, ತನ್ನ ಮುಂದೆ ಇರುವಂತಹ ಶ್ರೇಷ್ಠ ಭವಿಷ್ಯವನ್ನು ಗುರಿ ಮಾಡಿಕೊಂಡು ಓಡಿದನು. ಹಲ್ಲೆಲೂಯಾ. ಇವತ್ತು ನಾವು ಕೇಳುವಪ್ಪ, ನಮಗೂ ಕೂಡ ಕೃಪೆ ಕೊಡಪ್ಪ. ನಾವು ಬರೀ ಇಹಲೋಕದ ಆದಾಯವನ್ನು ಗುರಿ ಮಾಡ್ಕೊಂಡು ಓಡಬಾರ್ದು. ನಮಗೆ ಮುಂದೆ ಇರುವಂಥ ಭವಿಷ್ಯ ನಮ್ಮ ಕಣ್ಣು ಮುಂದೆ ಕಾಣಲಿ. ನಮ್ಮ ಮುಂದೆ ಇರುವಂತಹ ನಿತ್ಯ ಜೀವ ನಮ್ಮ ಕಣ್ಣು ಮುಂದೆ ಕಾಣಲಿ. ಬರೀ ಈ ಲೋಕದ ಜೀವನ ಮಾತ್ರ ಅಲ್ಲ ನಮ್ಮದು, ಇನ್ನು ಶ್ರೇಷ್ಠವಾದ ಜೀವನಕ್ಕೆ ನಾವು ಹೋಗ್ತಾ ಇದ್ದೀವಿ. ಇನ್ನು ಮೇಲಾದ ಜೀವನ, ನೋವೇ ಇಲ್ಲದ, ಸಂಕಟವೇ ಇಲ್ಲದ, ಮರಣವೇ ಇಲ್ಲದ ರಾಜ್ಯಕ್ಕೆ ನಾವು ಹೋಗ್ತಾ ಇದ್ದೀವಿ. ಓ ಹಲ್ಲೆಲೂಯಾ. ಓ ನಿತ್ಯ ಜೀವನ ಗುರಿ ಮಾಡಿಕೊಂಡು, ನಮಗೆ ಮುಂದೆ ಇಟ್ಟಿರುವ ಬಹುಮಾನವನ್ನು ಗುರಿ ಮಾಡಿಕೊಂಡು ಬರುವಂಥ ಎಲ್ಲ ಲೋಕದ ಎಲ್ಲ ಹೋರಾಟವನ್ನು ಮೆಟ್ಟಿ ತುಳಿದು ಜಯಗಳಿಸಿ ಅಪಮಾನವನ್ನು ಅಸಡ್ಡೆ ಮಾಡಿ ಬದಿಗಿಟ್ಟು, ಥ್ಯಾಂಕ್ ಯು, ನಮಗೆ ನೇಮಿಸಿದ ಓಟವನ್ನು ಓಡಿ ಮುಗಿಸ್ಲಿಕ್ಕೆ ಕೃಪೆ ಕೊಡಪ್ಪ. ಗೆಲ್ಲಬೇಕೆಂದೇ ಓಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಯಾರು ಬೇಕಾಬಿಟ್ಟಿ ಜೀವನ ಬೇಡಪ್ಪ, ಬೇಕಾಬಿಟ್ಟಿಯಾದಂಥ ಆತ್ಮಿಕ ಜೀವಿತ ಬೇಡಪ್ಪ. ಗೆಲ್ಲಬೇಕೆಂದೇ ಓಡಬೇಕು. ಒಂದು ಯಶಸ್ವಿ ಆತ್ಮಿಕ ಜೀವಿತ ಜೀವಿಸಬೇಕು. ವೈರಾಗ್ಯವಾಗಿ ಪರಿಶುದ್ಧವಾಗಿ ಜೀವಿಸಬೇಕು. ವೈರಾಗ್ಯವಾಗಿ ಸಾಕ್ಷಿಯಾಗಿ ಜೀವಿಸಬೇಕು. ವೈರಾಗ್ಯವಾಗಿ ನಿತ್ಯ ಜೀವಕ್ಕಾಗಿ ಜೀವಿಸಬೇಕಪ್ಪ. ಅಂತ ಕೃಪೆಯನ್ನು ನಮಗೆ ಕೊಡಪ್ಪ, ನನಗೆ ಕೊಡಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೊಡು ಡ್ಯಾಡಿ. ವೈರಾಗ್ಯವಾಗಿ ಕರ್ತನೆ ಬಹುಮಾನವನ್ನು ಗುರಿ ಮಾಡಿಕೊಂಡು ಅದಕ್ಕಾಗಿ ವೈರಾಗ್ಯವಾಗಿ ನಿಂತಹ ಜೀವಿತ ನಮ್ಮದಾಗಿರಲಿ. ಹಲ್ಲೆಲೂಯ. ನಮ್ಮೊಬ್ಬೊಬ್ಬರಿಗೂ ಕೃಪೆ ನೀಡು, ಆಶೀರ್ವದಿಸು, ನಡೆಸು, ಯಶಸ್ಸಿನೆಡೆಗೆ ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.